ಗೈಸ್ ಫೈನಲಿ ಒಂದು ಗಾಡಿ ತಗೋಬೇಕಾಗಿತ್ತು, ತಗೊಂಡೆ. ನೋಡಲಿ ಥ್ಯಾಂಕ್ಸ್ ಗೈಸ್. ತಿಕ್ಕಾಕೋಗಿ ಬಿತ್ಕೊಂಡು ಜಲ್ದಿ ಸರ್ವಿಸ್ ಮಾಡಿಸ್ತೀರಾ? ಸುಮ್ಮನೆ ನೀರು ಹಾಕ್ತವನೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಮನೆಯಿಂದ. ಸೊ ತಮ್ಲೇನಲ್ಲಿ ನೋಡ್ದಂಗೆ ನೆನ್ನೆ ಹೇಳಿದ್ದೆ ನಾನು ಒಂದು ಸರ್ಪ್ರೈಸ್ ಐತೆ ಅಂತ. ಸೊ ತಮ್ಲೇನಲ್ಲಿ ನೋಡ್ದಂಗೆ ಇವತ್ತು ಒಂದು ಗಾಡಿ ಡೆಲಿವರಿ ಐತೆ. 12 ಗಂಟೆಗೆ ಹೋಗಬೇಕು, 11:30 ಆಗೈತೆ. ನಾನು, ಸೋನು ಅಕ್ಕ ಮತ್ತು ಸಮೀರು ಇನ್ನೂ ಯಾರಾದರೂ ಬಂದರೆ, ಯಾರಿಗೂ ಕಾಲ್ ಮಾಡಿಲ್ಲ. ನಾನು, ಸಮೀರು, ಸೋನು ಅಕ್ಕ ಸದ್ಯಕ್ಕೆ 3 ಜನ ಇದ್ದೀರಿ. ಯಾರಾದರೂ ಕಾಣಿಸಿದ್ರೆ ಹೋಗೋದು. 11:30 ಹೋಗೈತೆ. ಇನ್ನೂ ಸೋನು ಅಕ್ಕ ರೆಡಿನೂ ಆಗಿಲ್ಲ. ವೆರಿ ಎಕ್ಸೈಟೆಡ್ ಗೈಸ್. ನಾನು ಇವೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಏನು ಕತೆ ಅಂತ. ಬನ್ನಿ ಹೋಗೋಣ, ಸೋನು ಅಕ್ಕ ಹತ್ರ ಹೋಗೋಣ. ಸೋನು ಅಕ್ಕನ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನು ಕೆಲಸ ನೋಡುವ. ನಾನು ಶೂ ಫುಲ್ಲು ಲೂಸ್ ಐತೆ, ಸ್ವಲ್ಪ ದೊಡ್ಡ ಸೈಜ್ ತೊಗೊಬಿಟ್ಟಿದ್ದೀನಿ ಶೂಸು. ಸಾಕ್ಸ್ ಬೇಕು, ಸಾಕ್ಸ್ ತೊಗೊಳಕ್ಕಂತ ಬಂದಿದ್ದೀನಿ. ಬನ್ನಿ ಸಾಕ್ಸ್ ತೊಗೊಳ್ಳುವ. ಇಲ್ಲಿ ಸಾಕ್ಸು ಯಾವುದೋ ಮಕ್ಕಳು ಸಾಕ್ಸ್ ಸರಿ, ಮಕ್ಕಳು ಹಾಕೋ ಸಾಕ್ಸ್ ಐತಿ ಇಲ್ಲಿ. ಸಾಕ್ಸ್ ತೊಗೊಳ್ತಾ ಇದ್ದೀನಿ ನಾನು. ಬನ್ನಿ ಬೇರೆ ಕಡೆ ಹೋಗುವ. ಫುಲ್ಲು ಶೂಸು ಒಂಥರ ಲೂಸ್ ಐತೆ, ದೊಡ್ಡ ಸೈಜ್ ತೊಗೊಬಿಟ್ಟಿದ್ದೀನಿ. ಅರ್ಜೆಂಟಲ್ಲಿ ಆಗ್ತಿಲ್ಲ, ಒಂಥರ ಲೂಸ್ ಬಿಟ್ಟಾಗ್ತೈತೆ. ಅದಕ್ಕೆ ನಾವು ಸಾಕ್ಸ್ ಹಾಕೋಬಿಟ್ರೆ ಬರಾಬರಿ ಇರುತ್ತೆ. ಗೈಸ್ ಫೈನಲಿ ಸಾಕ್ಸ್ ತೊಗೊಂಡೆ. ಬನ್ನಿ ಹೋಗುವ. ಸೋನು ಅಕ್ಕ ಇನ್ನೂ ಇವಾಗ ಹೋಗೈತಂತೆ ಸ್ಥಾನಕ್ಕೆ. ಇನ್ನು 12 ಗಂಟೆ ಇವಾಗ ಟೈಮು. ಇವಾಗ ಹೋಗೈತೆ ನೋಡಿ ಸ್ಥಾನಕ್ಕೆ. ಆ ಅಕ್ಕನೇ ಹೇಳಿದ್ರು 12 ಗಂಟೆಗೆ ಹೋಗಬೇಕು, ಗಾಡಿ ಬರುತ್ತೆ ಅಂತ. ನೋಡಿದ್ರೆ ಇನ್ನೂ ಆ ಅಕ್ಕನೇ ರೆಡಿಯಾಗಿಲ್ಲ. ಇಟ್ಕೊಂಡು ಮಾತಾಡೋಕ್ಕಾಗಲ್ಲ, ಗಾಡಿ ಬೇಗ ಅಲ್ಲೇ ಬಿಡ್ತೀನಿ. ಬನ್ನಿ ಗೈಸ್ ಹೋಗುವ, ಕಾಯ್ತಾ ಇದ್ದೀನಿ ನಾನು. ಬನ್ನಿ ಹೋಗುವ ಬೇಗ. ಮನೆ ಹತ್ರ ಬಂದಿದ್ದೀನಿ. ಸೋನು ಅಕ್ಕ 12 ಗಂಟೆಗೆ, ಸೋನು ಅಕ್ಕನೇ ಹೇಳ್ತು 12 ಗಂಟೆಗೆ ಹೋಗಬೇಕು ಅಂತ. ಇನ್ನೂ 12 ಗಂಟೆ ಆಯಿತು, ಸೋನು ಅಕ್ಕ ಸ್ಥಾನನೇ ಮಾಡಿಲ್ಲ. ಬನ್ನಿ ಗೈಸ್, ಸೋನು ಅಕ್ಕ ಮತ್ತೆ ಹೇಳೋಣ ಏನು ಮಾಡುತ್ತೆ, ಏನು ಕತೆ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಇನ್ನೂ ಸ್ನಾನ ಮಾಡಿದೆ ಅಂತ ಸೋನು ಅಕ್ಕ. ಗಂಟೆಗೆ ನೀನೇ ಫೋನ್ ಮಾಡಿ ಹೇಳ್ಬಿಟ್ಟು ಇವಾಗ 12 ಗಂಟೆ 12:15 ಆಗೈತೆ. ಗುಂಡ ಅವನಲ್ಲ ಗೈಸ್ ಅವನು. ಸೋನು ಅಕ್ಕಂಗೆ ಹಿಂಸೆ ಕೊಡ್ತಾನೆ ಪಾಪ. ಎಷ್ಟು ಖುಷಿ ಆಗ್ತೈತಿ ಇವತ್ತು ಗಾಡಿ ತೊಗೊಂಡಿದ್ದಕ್ಕೆ. ಯಾಕೆ ಸುಮ್ಮನೆ ಬೇಗ ರೆಡಿ ಆಗೋದು, ನಾನು ಬಿಟ್ಬಿಡ್ತೀನಿ. ಸೊ ಗೈಸ್ ಅವ್ನು ಗುಂಡನ ಬಿಟ್ಟು ಬರಬೇಕು. ಇಲ್ಲಿದ್ದರೆ ಬಿಡ ಹಾಯ್ ಮಾಡು, ಹಾಯ್ ಮುತ್ತ ಕೊಡು. ಹೆವಿ ತೀಟೆ ಗೈಸ್ ಇವನಿಂದನೇ ಸೋನಕ್ಕ ಸ್ಥಾನಕ್ಕೆ ಹೋಗಿಲ್ಲ. ಹೆವಿ ತೀಟೆ ಜಾಸ್ತಿ. ಬರೋ ಶೋವನ ನಿಧಾನಕ್ಕೆ ಹೋಗು. ಕರಿ ಅಜ್ಜಿ ಏನು ಅವನ ಜರಗ ಅಜ್ಜಿ ಅಂತ ಹೊಡಿ, ಬಾಕ್ಲು ಹೊಡಿ. ಇಲ್ಲೋ ಅಜ್ಜಿನೇ ಬರ್ತಿಲ್ಲಲ್ಲೋ. ಏಯ್ ಫೋನ್ ಮಾಡಿ ಮಮ್ಮಗೆ, ಫೋನ್ ಮಾಡು. ಬಾಕಲ್ ತೆಗಿತಿಲ್ಲ, ಬಾಯ್ ಮಾಡು. ಅಜ್ಜಿ ಕಡೆ ಕರಿ, ಅಜ್ಜಿನ ಫೋನ್ ಮಾಡೋ. ಗುಂಡ ಮಾಮಂಗೆ ಮುತ್ತಾಗ್ಬಿಡು, ಮಾಮಂಗೆ ಮುತ್ತಾಗ್ಬಿಡು. ಈ ಸೈಡು ಅಜ್ಜಿಗ ನಿಮ್ಮ ಮುಖ ತೊಳ್ದಿಲ್ಲ ನೀನು. ತಗೋ ಬಾಗಿಲಿಗೆ ತರ್ತಾನ ಅವಿಂದ ಅಜ್ಜಿ ಅಂತ. ಬಾಯ್ ಮಾಡಿ ಮಾಮಂಗೆ, ಬಾಯ್ ಗುಂಡ. ಅವಳು ಅಜ್ಜಿ ಬಂದಿದ್ದಕ್ಕೆ ಬೇಡ ಮಾಮ, ಬಾಯ್ ಮುತ್ತ ಕೊಡು ಮಾಮಂಗೆ. ಲಾಸ್ಟ್ ಮುತ್ತ ಕೊಡು ಸ್ವಲ್ಪ. ಬಾಯ್. ಸೊ ಗೈಸ್ ಡೈರೆಕ್ಟ್ ಹೋಗೈತೆ. ಬನ್ನಿ ಹೋಗುವ. ಫೈನಲಿ ಶೋರೂಮ್ ಹತ್ರ ಬಂದಿದ್ದೀರಿ. ಗಾಡಿ ಒಳಗಡೆ ಐತೆ. ಸೋನು ಅಕ್ಕ ಅಲ್ಲಿ ನಿಂತೈತೆ ನೋಡಿ. ಇದು ಅಲ್ಲಿ ನಿಂತೈತೆ ನೋಡಿ ಸೋನು ಅಕ್ಕ. ಬನ್ನಿ ಗೈಸ್, ಗಾಡಿ ಎಲ್ಲೈತೆ, ಒಳಗಡೆ ಐತೆ ಆಚೆ ಐತೆ, ನನಗೂ ಗೊತ್ತಿಲ್ಲ ಎಲ್ಲೈತಂತ. ಬೇಗ ಹೋಗಿ ನೋಡುವ. ಗೈಸ್ ಫೈನಲಿ ಎಲ್ಲ ಆಯ್ತು. ಗಾಡಿ ನಮ್ಮ ಕಣ್ಣು ಮುಂದೆ ಆಚೆ ನಿಂತೈತೆ. ಯಾಕಕ್ಕ ಯಾವಾಗೂ ಬೇಜಾರಲ್ಲಿ ಇರ್ತೀಯ? ಹೌದಾ, ಅವರು ಇಷ್ಟು ಲೇಟ್ ಮಾಡ್ತಾರಲ್ಲ ಅದೇ ಬೇಜಾರಾಗುತ್ತೆ. ಸೊ ಗೈಸ್ ಒಂದು ಗಾಡಿದು ಒಂದು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ.
ಸಿಕ್ಕತ್ತ ಅಲ್ಲಿ ಸರ್ ಒಂದ್ಸತಿ ಸ್ಟಾರ್ಟ್ ಮಾಡಿ ಸರ್. ಆಟೋ ಸೊ ದಟ್ ಯು ಹ್ಯಾವ್ ಟು ಲಿಫ್ಟ್ ದಿಸ್, ಅದರ್ವೈಸ್ ವೆಹಿಕಲ್ ಮುಂದೆ ಹೋಗಲ್ಲ. ಸೊ ಈ ಥರ ಇರುತ್ತೆ. ಸೊ ನಿಮಗೆ ಲಿಟ್ರಲಿ 5.2 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. 3 ಲೀಟರ್ ಒಳಗಡೆನೆ ಪೆಟ್ರೋಲ್ ಹಾಕ್ಸಕ್ಕೆ ಹೋಗಿ, ಯಾಕಂತಂದ್ರೆ ಫುಲ್ ಟ್ಯಾಂಕ್ಸ್ ಮಾಡಿಸೋದ್ರಿಂದ ನಿಮಗೆ ಮೈಲೇಜ್ ಪಿಕಪ್ ಫ್ಯೂಚರ್ಗೆ ಹೋಗ್ಬಿಡುತ್ತೆ. ಸೊ ಇವಾಗಿಂದ ನೀವು ಒಂದು 200 rupees ಪೆಟ್ರೋಲ್ ಹಾಕ್ತೀವಿ, ಯಾಕಂದ್ರೆ 1/2 ಲೀಟರ್ ಇರುತ್ತೆ. ರಿಗಾರ್ಡಿಂಗ್ ದಟ್ 9 ಕಿಲೋಮೀಟರ್ ಅಷ್ಟೇ ಮೂವ್ ಆಗುತ್ತೆ. ಇದರಲ್ಲಿ ಸಜೆಕ್ಟೇಬಲ್ ಬರಲ್ಲ, ಒರಿಜಿನಲ್ ಬಲ್ಬ್ ಬರುತ್ತೆ. ಫೋರ್ ಸ್ಟಾಕ್ ಇಂಜಿನ್ ಇರುತ್ತೆ, ಟ್ಯೂಬ್ಲೆಸ್ ಟೈರ್ ಇರುತ್ತೆ. ನಾನು ಏನು ಹೇಳಿದ್ರು ಸೈಡ್ಸ್ ಆ್ಯಂಡ್ ಸೈಡ್ಸ್ ಇಷ್ಟು ಹೇಳಿದ್ದೀರಾ, ಮಾಡಿಸ್ಕೊಟ್ಟಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಸರ್. ಕಂಗ್ರ್ಯಾಚ್ ಮ್ಯಾಮ್. ಸರ್ ಬರ್ಡೇ ಸ್ವೀಟ್ ತಂದಿಲ್ಲ ಬನ್ನಿ ಸರ್. ಸರ್ವಿಸ್ ಎಲ್ಲ ಇದೆ ಸರ್. ಸರ್ವಿಸು ರಿಗಾರ್ಡಿಂಗ್ ದಟ್ ನಾನು ಹೇಳ್ಬಿಡ್ತೀನಿ ನೋಡಿ. ನಿಮಗೆ ಫ್ರೀ ಇರೋದು ವಾಟರ್ ಲೇಬರ್ ಮಾತ್ರ. ಸೊ ಆಯಿಲ್ ಸರ್ವಿಸ್ ಮಾಡೇ ಮಾಡ್ತಾರೆ ಕಂಪ್ನಿ ಕಡೆ. ಸೊ ನೀವು ಎಸ್ಟಿಮೇಟ್ ಮಾಡಬೇಕಾಗಿರೋದು ಬ್ರೇಕ್ ಏನೋ ಸಮಜಿಲ್ಲ ಅಂತಂದ್ರೆ ನೀವು ಒಂದು ಎಸ್ಟಿಮೇಷನ್ ಮಾಡಿದ್ರೆ ಅದಕ್ಕೆ ಬಿಲ್ ಮಾಡಲ್ಲ. 600 rupees ಮಾತ್ರ ಚಾರ್ಜ್ ಮಾಡ್ತಾರೆ ವಿತ್ ಆಯಿಲ್. ವಿತೌಟ್ ಅಲ್ಲ, ವಿತ್ ಆಯಿಲ್. ನಿಮಗೆ ಫ್ರೀ ಬರೋದು ಲೇಬರ್ ವಾಟರ್ ಮಾತ್ರ. ರಿಗಾರ್ಡಿಂಗ್ ಅವ್ರು ಕಾಲ್ ಮಾಡಿದ ತಕ್ಷಣ ಎಷ್ಟು ಕಿಲೋಮೀಟರ್ ರೋಡ್ ಇರುತ್ತೋ ಬಿಟ್ಟಿರುತ್ತೋ ಬಂದು ಸರ್ವಿಸ್ ಮಾಡಿಸ್ಕೊಳ್ಳಿ. ಸೊ ದಟ್ ನಿಮಗೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಸಿಗುತ್ತೆ ವೆಹಿಕಲಲ್ಲಿ. ಓಕೆ ಅಷ್ಟೇನಾ? ಓಕೆ ತಗೊಂಡೋಗೋದಾ? ಓಕೆ ಏನಿಲ್ಲ, ಅದಕ್ಕೊಂದು ಸಿಗ್ನೇಚರ್ ಸ್ಟಾರ್ಟ್ ಮಾಡ್ಲಾ? ಸೊ ಗೈಸ್ ಫೈನಲಿ ಒಂದು ಗಾಡಿ ತಗೋಬೇಕಾಗಿತ್ತು, ತಗೊಂಡೆ. ಪರಮೇಶ್ವರನ್ ಪೂಜೆ ಮಾಡಿಸ್ಕೊಬಿಡ್ತೀಯಾ? ಬಾ ಅವನು ನಡಿ. ಸೊ ಗೈಸ್ ಬನ್ನಿ, ದೇವಸ್ಥಾನ ಹತ್ರ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಬರುವ. ಬನ್ನಿ ಗೈಸ್, ಅಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗಿದ್ದು. ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಕ್ಲೋಸ್ ಮಾಡಿಬಿಟ್ಟು 5 ಗಂಟೆಗಂತ ಓಪನ್ ಆಗೋದು. ಸೋನಕ್ಕೇನು ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಹೋಟ್ಲಿಗೆ ಬಂದಿದ್ದೀರಿ. ಬನ್ನಿ ಏನಾದರೂ ತಿನ್ಕೊಂಡು ಕುತ್ಕೊಂಡು ಹೋಗುವ. ಸೋನಕ್ಕ ನನ್ನ ಗಾಡಿ ಓಡಿಸ್ಕೊಂಡು ಬರ್ತೈತೆ, ನಾನು ಇನ್ನೊಂದು ಗಾಡೀಲಿ ಬಂದಿದ್ದೀನಿ. ಬಂತು ನೋಡಿ ಸೋನಕ್ಕ. ಸೋನಕ್ಕ ಮಿಲ್ಸ್ ತೊಗೊಂಡೈತೆ, ನಾನು ಕಾಫಿ ತೊಗೊಂಡಿದ್ದೀನಿ. ನನಗೆ ಹೊಟ್ಟೆ ಹಸಿತಿಲ್ಲ, ಹೊಟ್ಟೆ ತುಂಬ ಹೋಗೈತೆ, ಅದಕ್ಕೆ ಕಾಫಿ ತೊಗೊತಾ ಇದ್ದೀನಿ. ಎಷ್ಟು ಏನು ಅನ್ಸುತ್ತಕ್ಕ ಇವತ್ತು? ಏನು ಅನಿಸುತ್ತೆ? ಥ್ಯಾಂಕ್ ಯು. ನೆಕ್ಸ್ಟ್ ಇಯರ್ ಬರ್ಡೇಗೆ ನೋಡೋಣ, ಮಾಡುವ ತಗೊಳ್ಳೋಣ ಗೈಸ್, ತಗೋಬೋದಾಗಿತ್ತು. ಬಟ್ ಇರೋ ಕಮಿಟ್ಮೆಂಟ್ಗೆ ಕಷ್ಟ ಮೇಂಟೈನ್ ಮಾಡೋಕ್ಕೆ. ಏನಕ್ಕ? ಇರೋ ಕಮಿಟ್ಮೆಂಟ್ಗೆ ಕಷ್ಟನೇ. ಸೊ ಗೈಸ್ ಕಾಫಿ ತೊಗೊಂಡಿದ್ದೀರಿ. ಬನ್ನಿ ಕಾಫಿ ಕುಡಿದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ಹೊಸ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀನಿ ಗೈಸ್. ಫಸ್ಟ್ ಟೈಮ್ ಅವ್ರು ಹೇಳಿ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂದ್ಕೊಂಡೆ. ಓಕೆ, ಫುಲ್ ಟ್ಯಾಂಕ್ ಹಾಕ್ಸ್ಬಾರ್ದಂತೆ ಇವಾಗ ಸದ್ಯಕ್ಕೆ. ಅದಕ್ಕೆ ಒಂದು 200 ರೂಪಾಯಿ 300 ರೂಪಾಯಿ ಹಾಕ್ಸಂದ್ರು. ನಾನು 200 ರೂಪಾಯಿ ಹಾಕ್ಸಿದ್ದೀನಿ. ವಾ ಗೈಸ್, ನಂಬಕ್ಕೆ ಆಗ್ತಿಲ್ಲ ಗೈಸ್, ಗಾಡಿ ತೊಗೊಂಡಿದ್ದೀನಿ ಅಂದರೆ ಖುಷಿಯಾಗುತ್ತೆ ಗೈಸ್. ಫೈನಲಿ ಮನೆಗೆ ಬಂದೆ. ಅದು ದುರ್ಗಾ ಪರಮೇಶ್ವರ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ಹೋಗೋ ಅಷ್ಟರಲ್ಲಿ 5:15 ಓಪನ್ ಮಾಡ್ತಾರಂತೆ. ಸೊ ಮತ್ತೆ ಅಲ್ಲಿ ಹೋಗೋಕ್ಕಾಗಲ್ಲ. ಗಾಡಿ ಅಲ್ಲೇ ಇದ್ದಿದ್ದು ಶೋರೂಮನು. ಸೊ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣಂತ ಇದ್ದಿದ್ದು, ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಇನ್ನು ಸಾಯಂಕಾಲ ನಮ್ಮ ಏರಿಯಾದಲ್ಲೇ ಅಲ್ಲೇ ಎಲ್ಲಾದರೂ ದೇವಸ್ಥಾನದಲ್ಲಿ ಮಾಡಿಸುವ. ಬನ್ನಿ ಗೈಸ್, ಇವಾಗ ವ್ಲಾಗ್ನ ಸ್ಟಾಪ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನು ಹೇಳೋದು, ಏನಿಲ್ಲ, ಸರಿ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗಾಡಿ ಪೂಜೆ ಮಾಡ್ತಾ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಐ ಆಮ್ ಫುಲ್ ಟಯರ್ಡ್ ಗೈಸ್, ಟಯರ್ಡ್. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಗೈಸ್ 4 ಗಂಟೆಗೆ ಗಾಡಿ ತೋರಿಸ್ಬೇಕಾಗಿತ್ತು. ನಾನು 6:15 ಹೋಗಿ ಹುಡುಕ್ತಾ ಇದ್ದೀನಿ. ನೋಡಿದ್ರೆ ಎಲ್ಲ ಬಂಕೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಅಯ್ಯೋ ಹೋಗಪ್ಪ, ನೋಡಿ ಅರ್ಜೆಂಟ್ ಎಲ್ಲ ಇವಾಗ ನಾನೇ ತೊಳಿಬೇಕು. ಬಂಕೆಲ್ಲ ಕ್ಲೋಸ್ ಆಗಿಬಿಡೈತೆ. ಗಾಡಿಯಲ್ಲಿ ಹಾಕಿದ್ದೀನಿ, ತೊಳಿಬೇಕು. ಇದು ನೋಡ್ರಿ, ಯಾರು ಇದು? ಸಿದ್ಧ, ಹಾಂ ಐಫೋನು ಹೊಸ ಗಾಡಿ, ಜೋರಾಗೆ ಐಫೋನು ಹೊಸ ಗಾಡಿ. ಐಫೋನ್ ಆಯಿತು, ಅದೇ ಥರ ಕಾಣಿಸ್ತೈತಪ್ಪ. ಗೊತ್ತಿಲ್ಲಪ್ಪ ಫೋನ್ ಯಾವುದಂತ.
ಕಂಡಿಡಿಯೋ ನೋಡೋಣ. ರೆನಮ್ ಓಪೋ ಓಪೋ ರೆನೋ 15 Pro ಮಿನಿ. ಕಂಗ್ರಾಟ್ಸ್ ಮಚ್ಚ. ಶಾ ಏನೋ ಮಾಡ್ತಿದ್ಯಾ? ಮೂವಿ ನೋಡ್ತಾ ಇದ್ದೀನಿ ಮಚ್ಚ. ಯಾವುದು? ದುರಂಧರ್. ಅಯ್ಯ ಇಲ್ಲಿ ನೋಡೋ, ಹುಡುಗ ತುಂಬ ಕಷ್ಟಪಟ್ಟವನೆ. ಹೊಸ ಫೋನು, ಹೊಸ ಗಾಡಿ, ಸೂಪರ್. ಏನು ಹೇಳಕ್ಕೆ ಇಷ್ಟಪಡ್ತೀಯ ಮಚ್ಚ? ಏನು ಹೇಳಕ್ಕೆ ಇಷ್ಟಪಡ್ತೀಯ? ಹೊಸ ಗಾಡಿ, ಹೊಸ ಫೋನ್ ತಗೊಂಡಿದ್ಯಾ? ಎರಡು ಒಂದೇ ಸತಿ? ಎರಡು ಒಂದೇ ಸತಿ ಇಲ್ಲ ಆಗೋಣಲ್ಲೇ. ಎಷ್ಟು ಕಮ್ಮಿ ಪ್ರೈಸ್ ಅದು. ಕಮ್ಮಿ ಆದರೆ ನಿನ್ನ ದುಡ್ಡು ಮೇಲೆ ನೀನು ತಗೊತ ಇದೆ ಬಿಡ, ಖುಷಿ ಪಡ. ಗಾಯ್ಸ್, ತಿಕ್ಕಾಕೋಗಿ ಬಿತ್ಕೊಂಡು ಜಲ್ದಿ ಸರ್ವಿಸ್ ಮಾಡಿಸ್ತೀರಾ? ಸುಮ್ಮನೆ ನೀರು ಹಾಕ್ತವನೆ. ಇರಲಿ ಪರವಾಗಿಲ್ಲ, ಇವಾಗ ಪೂಜೆ ಮಾಡಿಸೋದು ಗಾಡಿನ. ಹುಡುಗ ತುಂಬ ಕಷ್ಟ ಬಿದ್ದವನೆ ಗಾಡಿ ತೊಗೊಳೋದ್ರಿಂದ. ಅವನ ಮುಖ ನೋಡಿ ಗೊತ್ತಾಗುತ್ತೆ, ಅವನ ಗಾಡಿ ಫೋನು ತೊಗೊಂಡಿರೋದ್ರಲ್ಲಿ ಪರಿಶ್ರಮ. ಮಚ್ಚ, EMI ಹೆಂಗ ಇವಾಗ ಕತೆ? ಹೆಂಗೆ ಕಟ್ತೀವ EMI? ಯಾಕ ಮಚ್ಚ ಹಿಂಗೆ ಪುಂಕ್ತಿಯಾ? ವಾಟರ್ ಪ್ರೂಫಾ ಫೋನು? ನೀರು ಹಾಕಿ ಮತ್ತೆ. ಏಯ್, ನನ್ನ ಮೇಲೆ ಬರುತ್ತಾ? ಮಚ್ಚ, ಇಷ್ಟು ದಿನ ಆದ್ಮೇಲೆ ಜೊತೆ ಸೇರ್ತಾ ಇದೆಯಲ್ಲ, ಏನು ಅನ್ಸುತ್ತೆ? ಏನು ಅನ್ಸತ್ತೆ ಬಾರ, ಹುಡುಗರು ಎಷ್ಟು ದಿವಸ ಅದ್ರ ಆದ್ಮೇಲೆ ಸಿಕ್ಕಿದ್ರು ಅದೇ ಫೀಲು, ಅದೇ ಹುಡುಗರಂಗಲ್ಲ. ಸೊ ಗೈಸ್, ಗಾಡಿ ಸೋನೋಕ್ಕ ಎತ್ಕೊಂಬರುತ್ತೆ. ನಾನು ಮತ್ತು ಸಿದ್ಧ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ. ಬನ್ನಿ ಹೋಗ್ಬಿಟ್ಟು ಸಿಗೋಣ. ರೂಟ್ ಹೇಳ ಮಚ್ಚ, ಆ ಕಡೆ ಮರ್ತೋಗೈತೆ. ಸೊ ಗೈಸ್, ದೇವಸ್ಥಾನ ಹತ್ರ ಬಂದಿದ್ದೀರಿ. ಪೂಜೆ ಮಾಡಿಸ್ಬೇಕು. ಅದೇನೋ ಹೂವೇನೋ ಹಾರ ತೊಗೋಬೇಕಂತ. ಹಾರ ಮತ್ತು ನಿಂಬೆಹಣ್ಣು. ಬರೋ. ಮ್ಯಾಗ್ನೆಟ್ ಏನು ಬೇಡ 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 ಆಗುತ್ತಾ? ಲೇ ಲಾಕಿಕ್ ಮಾಡಿ ಅಪ್ಪ, ಪುಣ್ಯಾತ್ಮ ಬಾ. ನೋಡಿ ಇಲ್ಲಿ ಬಾ, ಸರಿ ಬಾರ, ಆಯಿತು. ಹಾರ ತೊಗೊಳ್ಳೋಣ. ಎಷ್ಟು ಕೊಟ್ಟು? ಕಮ್ಮಿನೇ ಬಿಡು. ಇಲ್ಲಿ ಹೇಳು. 7K ಚೆಕ್ ಮಾಡು, ಬೇಕಾದ್ರೆ ತೋರಿಸ್ತೀನಿ ನಾನು. ಆಯ್ತು ತಗೋ. ಯಾವ್ದು ಚೆನ್ನಾಗಿ ಯಾವ್ದು ಹೂವು? ಅಂಟಿ ಗಾಡಿಗೆ ಯಾವ್ದು ಅಂಟಿ ಹೂವು ನಾಕೋದು? ಇದೇ ತಗೊಳ್ಳೋ. ಯಾವ್ದು ಇದಾ? ಅಂಟಿ ಇದೇ ಕೊಟ್ಬಿಡಿ. ಎಷ್ಟದು? ಹಾಂ, 120. ಒಂದು 2 ನಿಂಬೆಹಣ್ಣು ಎಷ್ಟು? ನಿಂಬೆಹಣ್ಣು ಒಂದು 4 ತಗೋ. 4 ಟೈರಲ್ಲ, 2 ಸಾಕಾ? 2 ಸಾಕು. 2 ನಿಂಬೆಹಣ್ಣು ಕೊಡಿ. ತಗೋ ಸದ್ಯಕ್ಕೆ ನೋಡೋಣ. 3 ಏನಕ್ಕೋ ಶನಿ ನನ್ನ ಮಗನೇ. 2 ಕೊಡಿ. ಆಂಟಿ ಗಾಡಿ ಪೂಜೆ ಮಾಡೋಕ್ಕೆ ಏನು ಮೊದಲು ಹೇಳ್ಬೇಕು ತಾನೆ ನೀನು, ಏನಂತ? 2 ವೀಲರ್ಗೆ ಅಂತ. ಹ್ಞೂ, ನೀನು ಎಷ್ಟು ನಿಂಬೆಹಣ್ಣು ಅಂತ ಕೇಳ್ತಾ ಇದ್ದಿ? ಯಾಕೆ ಅಷ್ಟು? ಅದೇ ಗಾಡಿ ಪೂಜೆ ಮಾಡಿದ್ರೆ ಸಾಮಾನು ಕೊಡಿ ಸಾಕು. ಏನೇನು? ಹಾಂ, ಬೈದೇ ಬಿಟ್ರ ಪಾಪ ಆಂಟಿ. ಗಾಯ್ಸ್, ಆಂಟಿ ಬೈದ್ಬಿಟ್ರು ಅಂತ. ಆಮೇಲೆ ಆಟಾಡ್ಕೋ. ಹಾಂ, ಆಂಟಿ ಸಿಗಲ್ಲ ಆ ಥರ. ಸುಮ್ಮನಿರೋಲ್ಲ, ಇವೆಲ್ಲ ಕಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಹಾಕ್ತೀನಿ ನೋಡು. ಆಂಟಿ ನೋಡಿ ಯಾವ ನೀನು ಮುಖ ಹಾಕ್ಬೇಕು. ಸುಮ್ಮನಿರೋಲ್ಲೇ. ಇನ್ನೇನು ಗಾಯ್ಸ್, ಬಂದಿರೋ ಜಾಗದಲ್ಲೆಲ್ಲ ಮರ್ಯಾದೆ ತೆಗಿತಾನೆ. ಇನ್ನೂ ಬಿಟ್ಟಿಲ್ಲ ಆ ಥರ ಅಲ್ಕಟ್ ಬುದ್ಧಿಗಳು. ಇಲ್ಲಿ ನನಗೆ ನಿದ್ದೆ ಆಗಿಲ್ಲ, ಹೋಗಿ ನಿದ್ದೆ ಮಾಡ್ಬೇಕು ನಾನು. ಯಾಕೆ ಅಷ್ಟು ಸ್ವಲ್ಪ ನಿದ್ದೆ ಮಾಡ್ತೀನಿ? ತೋರಿಸ್ತೀನಿ. ಹೋದ ವರ್ಷ ಇವತ್ತಿಗೆ ಎಲ್ಲಿದ್ರು? ಮಾದೇಶ್ವರ. ಹೋದ ವರ್ಷ ಮಾದೇಶ್ವರ ಬೆಡ್ಡಿಗೆ ಹೋಗಿದ್ರಿ. ಒಂಥರ ಮಜಾ ಆಯ್ತಲ್ಲ ವ್ಲಾಗ್ ಅದು. ಸಾಕಾಗಿತ್ತು. ಗಾಡಿ ಸೈಡ್ಗೆ ಹಾಕೋಲ್ಲ ಪ್ಲೀಸು, ಕೊಡೋದು. ಏನು ಗಾಡಿ ಸೆಂಟ್ರಿಗೆ ಅಂತ ಹಾಕೋ, ಉದ್ದುದ್ದ. ಅಚ್ಚಾ, ನೀನು ಹೋಗಿದ್ರೆ ನಮ್ಮ ಕಡೆನೇ ಸರ್ವಿಸ್ ಮಾಡ್ಕೊಡ್ತಿದ್ದೆ ಜೊತೆಗೆ ನಿಮ್ಮ ಕಾಸಲ್ಲಿ. ಎಲ್ಲಿ? ನಾನು ಎಲ್ಲಿ ಸರ್ವಿಸಲ್ಲಿ ಮಾಡಿಸ್ದೆ. ಅಲ್ಲ, ಸರ್ವಿಸ್ ಸ್ಟೇಷನ್ಗೆ ಹೋಗಿದ್ದಿದ್ರೆ ಎಲ್ಲ ಬರೀ ಬಿಟ್ಟು ಎಷ್ಟು ದುಡಿತಾನೆ ಗೊತ್ತಾ? ಕೂತ್ಬಿಡ್ಲಾ? ಅಲ್ಲ, ತಿಂಗಳು 30,000 ದುಡಿತಾನೆ. ಇನ್ನೂ ಕಂಜೂಸ್ ನನ್ನ ಮಗ. ಆಗ್ತಿಲ್ಲ ಮಚ್ಚ, ಸಿಕ್ಕಿನ ಮಾಡೋಕ್ಕಾಯ್ತಿಲ್ಲ. ಇನ್ನೊಂದು 2 ವಾರ ಮಾಡ್ತೀನಿ. ಯಾಕೆ? ಸ್ವಲ್ಪ ಕಮಿಟ್ಮೆಂಟ್ ಐತೆ. ಏನಕ್ಕ? 2 ಕಳ್ಸಿ ಸ್ಟಾರ್ಟ್ ಆಗ್ತಾ ಕಾಲೇಜಿಗೆ ಹೋಗೋದು. ಸರ್, ನನಗೆ ಆರಾಮಲ್ಲ. ಲೇ ಹಿಂಗೆ ಹಾಕೋ, ಹಿಂಗೆ ಪಾರ್ಕ್ ಮಾಡೋಕ್ಕೆ ಎಷ್ಟೊತ್ತಲ್ಲೇ? ಸೆಂಟ್ರ್ ಸ್ಟ್ಯಾಂಡ್ ಹಾಕು. ಅಮ್ಮನ ಚಪ್ಪಲಿ ಎಲ್ಲ ಸೈಡಿಗೆ ತಳ್ಳಿ, ಹೇಳ್ತೀನಿ ಅವ್ರದ್ದು ಚಪ್ಪಲಿ ಸೈಡಿಗೆ ತಳ್ಳು. ನೋಡಿ ಗಾಯ್ಸ್, ಸಿದ್ಧ ಕಟ್ತವನೆ ಪಾಪ. ನನ್ನ ಕೈಯಲ್ಲಿ ಜಾರ್ತೈತೆ, ಅದು ಹೆವಿ ಜಾರ್ತೈತೆ ತಾನೆ. ಗ್ರಿಪ್ ಸಿಗ್ತಿಲ್ಲ.
ಇಷ್ಟನ ಪೂಜೆ ಏನೋ ಮಾಡ್ತಾರಂತ. ಲುಕ್ ಅಟ್ ಗೈಸ್. ಶ್ರೀ ಗುರುಭ್ಯೋ ನಮಃ. ಮಹಾದೇವ್ ಗುರುದೇವ ಗೋಸದಾ. ಫೈನಲಿ ಗಾಯ್ಸ್ ಮಂಜಾ ಪೂಜೆ ಮಾಡಿಸ್ತಾವನೆ. ಅಲ್ಲೇ ಗಾಡಿ ಇಳಿಸ್ಮೇಲೆ ಇಕ್ತೀನಿ ನಾನು. ಏನು ತುಳ್ಸಕ್ಕೆ ಹೇಳಿದ್ರ ಅನ್ಬೇಣ್ಣು? ಹಾಂ ಎತ್ತ ಗಾಡಿ. ಸರಿ ಇಂತ ಪುಷ್ ಕೊಡ್ಬಾ. ರೆಡಿನಾ? No, no. ಹೋಗ ಒಂದು ರೌಂಡ್ ಹೋಗ್ಬಿಟ್ಟು ಬಾರ. ಥ್ಯಾಂಕ್ಸ್. ಹೋಗಿ ನೀನು ಕೈ ಕೊಡಕ್ಕೆ ಬರ್ತೀಯ ಅಂದರೆ ನೋಡಲಿ. ಥ್ಯಾಂಕ್ಸ್. ನೋಡ್ರಿ ಚಿಲ್ಲ ಫುಲ್ ಹೋಗಿ ಇಲ್ಲಾಂದ್ರೆ ಅಲ್ಲಿ ನೋಡ್ರಿ ಅದಕ್ಕೆ. ನಂಬರ್ ಪ್ಲೇಟ್ಲ ಅವಾಗ ಯಾಕೆ ಬಿಡ್ತಾರ? ಬಂದ್ಬಿಡ್ತು ನೋಡಿ ಹಂಗೈದು ನಂಬರು. ಚೆನ್ನಾಗೈತೆ. ಈಗ ನಾ ಐಫೋನ್ ಐಫೋನ್ ಅಲ್ಲ ವಿಡಿಯೋ ಮಾಡ್ತಿದ್ದೆ. ಏನು ಬೇಕು? ಟ್ರೀಟ್ ಏನು ಬೇಕು? ಗಿಫ್ಟ್ ಕೊಡ್ರಿ. ಗಿಫ್ಟು ಮಾತು. ಹಾಂ ಏನು ಟ್ರೀಟು? ಇಲ್ಲಿ ನೋಡಿ ಗೈಸ್, ಇವಾಗ ಹಾಕಿದ್ದು ಹೂವು ಕಟ್ಟೆ ಆಗೋಯ್ತು. ಹಳ್ಳದಲ್ಲಿ ಇಳಿಸಿ ಏನು ತೆಗ್ದಿಯದ ಇಲ್ಲ ಇದೆ ಕಟ್ಟೋದ. ಇನ್ನೇನು ತೆಗಿಯೋದ? ಎಷ್ಟೇನು ಪೂಜೆ ಆಯ್ತಲ್ಲ ಗೈಸ್, ತೆಗಿಯೋದೇ ಅಲ್ಲ. ಇನ್ನೇನು ಕಟ್ಟಿದ್ರೂ ಬಿಟ್ಟೋಗುತ್ತೆ. ಎಲ್ಲಿ ಫೈನಲಿ ಪೂಜೆಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ನಾಳೆ ಎಲ್ಗೂ ಹೋಗಬೇಕು. ಅದಕ್ಕೆ ಬ್ಯಾಗ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್ ಫೈನಲಿ ಒಂದು ಚಿಕ್ಕ ಕನಸನ್ಗಳು ಗಾಡಿ ತೊಗೊಳ್ಳೋದು. ಬಟ್ ನನ್ನ ಡ್ರೀಮ್ ಬೇಕು ಇದೆಲ್ಲ. ಬಟ್ ಒಂದು ಗಾಡಿ ಬೇಕು, ಒಂದು ಚಿಕ್ಕ ಗಾಡಿ ಬೇಕು ಅಂದ್ಬಿಟ್ಟು ಕಷ್ಟ ಆಗ್ಬಿಟ್ಟು ಒಂದು ಗಾಡಿ ತೊಗೊಂಡಿದ್ದೀನಿ ಗೈಸ್. ಲೈಫಲ್ಲಿ ಫಸ್ಟ್ ಟೈಮ್ ಪ್ರೌಡ್ ಫೀಲ್ ಆಗ್ತೈತೆ ನನಗೆ. ಐ ಕ್ಯಾನ್ ಡೂ ಇಟ್. ಖುಷಿಯಾಗುತ್ತೆ, ಏನು ಹೇಳೋಕ್ಕೋಗಲ್ಲ ಇದ್ರ ಮುಂದೆ. ಸೊ ಗೈಸ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಬಾಯ್.